Hi, hello, good morning to everyone. Today we will start the new lesson with the blessings of God Sai Baba. Shri Sachidanand Sadguru Sainath Paraj Ki Jai. New lesson chapter 2 Diversity in the Living World. ವರ್ಲ್ಡ್ ಅಂದರೆ ಏನಪ್ಪ ಅಂತಂದರೆ ಜಗತ್ತು, ಲಿವಿಂಗ್ ಅಂದರೆ ಜೀವಿಸುವುದು. ನಾವು ಜೀವಿಸುವಂಥ ಜಗತ್ತಿನಲ್ಲಿ ಡೈವರ್ಸಿಟಿ, ವೆರೈಟಿ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ಸ್, ಬರ್ಡ್ಸನ್ನು ನಾವು ನೋಡ್ತೀವಿ. ಡೈವರ್ಸಿಟಿ ಅಂದರೆ ವೈವಿಧ್ಯತೆ. ಇಟ್ ಈಸ್ ಅ ಪ್ಲೆಸೆಂಟ್ ಮಾರ್ನಿಂಗ್ ಆಫ್ಟರ್ ಎಸ್ಟರ್ಡೇಸ್ ರಿಫ್ರೆಶಿಂಗ್ ರೈನ್. ಒಂದು ರಿಫ್ರೆಶ್ ಆದಂಥ ರೈನ್, ನೀನೇ ಮಳೆ ಬಂದಿತ್ತು, ಅದರ ಮರುದಿನ ಬೆಳಗ್ಗೆ ಪ್ಲೆಸೆಂಟ್ ಮಾರ್ನಿಂಗ್ ಹೆಂಗಿತ್ತಪ್ಪ ಅಂತಂದರೆ ತುಂಬ ಪ್ಲೆಸೆಂಟ್ ಆಗಿತ್ತು. ಡಾಕ್ಟರ್ ರಘು ಆ್ಯಂಡ್ ಮನಿರಾಮ್ ಚಾಚಾ ಹ್ಯಾವ್ ಬಿನ್ ಇನ್ವೈಟೆಡ್ ಟು ದ ಸ್ಕೂಲ್ ಬೈ ದ ಸೈನ್ಸ್ ಟೀಚರ್ ಮೇಡಮ್ ಸುಲೇಖಾ. ಅವರ ಸ್ಕೂಲ್ದಲ್ಲಿರುವಂಥ ಸೈನ್ಸ್ ಟೀಚರ್ ಮೇಡಮ್ ಸುಲೇಖಾ ಅವರು ಡಾಕ್ಟರ್ ರಘು ಮತ್ತು ಮನಿರಾಮ್ ಚಾಚಾನ ಸ್ಕೂಲಿಗೆ ಇನ್ವೈಟ್ ಮಾಡಿದರು ಟು ಫೆಸಿಲಿಟೇಟ್ ಆ್ಯಂಡ್ ಎಕ್ಸೈಟಿಂಗ್ ನೇಚರ್ ವಾಕ್. ಅಂದ್ರೆ ಎದಕ್ಕೋಸ್ಕರ ಅವರನ್ನು ಇನ್ವೈಟ್ ಮಾಡಿದ್ರಪ್ಪ ಅಂತಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ನೇಚರ್ ಬಗ್ಗೆ ಸ್ವಲ್ಪ ನೇಚರ್ ಇಂಪಾರ್ಟೆನ್ಸ್ ಮತ್ತು ವೆರೈಟಿ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ಸ್, ಫ್ಯೂಚರ್ಸ್ ಮತ್ತು ಯಾವ ಪ್ಲೇಸ್ ಒಳಗೆ ಆ ಜೀವಿಗಳು ಬದುಕ್ತಾವೆ ಮತ್ತು ಯಾವ ಫುಡ್ಡನ್ನು ತಿಂತಾವೆ, ಫುಡ್ ಹ್ಯಾಬಿಟ್ಸ್, ಇವುಗಳನ್ನೆಲ್ಲ ನೋಡೋದಕ್ಕೋಸ್ಕರ ನೇಚರ್ ವಾಕನ್ನು ಅವರು ಏರ್ಪಡಿಸಿರ್ತಾರೆ. ಯಾರಪ್ಪ ಅಂತಂದರೆ ಮೇಡಮ್ ಸುಲೇಖಾ ಅವರು ಡಾಕ್ಟರ್ ರಘು ಈಸ್ ಅ ಸೈಂಟಿಸ್ಟ್ ಅಟ್ ದ ನಿಯರ್ ಬೈ ರಿಸರ್ಚ್ ಲ್ಯಾಬ್ರೋಟರಿ. ಅಲ್ಲೇ ಸಮೀಪ ಇರುವಂಥ ಒಂದು ಲ್ಯಾಬ್ರೋಟರಿ ಒಳಗೆ ಡಾಕ್ಟರ್ ರಘು ಅವರು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಮನಿರಾಮ್ ಚಾಚಾ ಈಸ್ ಆ್ಯನ್ ಎಲ್ಡರ್ಲಿ ಪರ್ಸನ್ ಫ್ರಾಮ್ ನಿಯರ್ ಬೈ ಕಮ್ಯುನಿಟಿ. ಅಲ್ಲೇ ನಿಯರ್ ಬೈ ಸಮೀಪ ಇರುವಂಥ ಒಂದು ಕಮ್ಯುನಿಟಿದು ಎಲ್ಡರ್ಲಿ ಪರ್ಸನ್, ಹಿರಿಯ ಜೀವಿ ಆಗಿದ್ರು. ಯಾರಪ್ಪ ಅಂತಂದರೆ ಮನಿರಾಮ್ ಚಾಚಾ ಅವರು. ಮನಿರಾಮ್ ಚಾಚಾ ಈಸ್ ಆನ್ ಎಕ್ಸ್ಪರ್ಟ್ ಇನ್ ಮಿಮಿಕಿಂಗ್ ಬರ್ಡ್ ಕಾಲ್ಸ್. ಮನಿರಾಮ್ ಚಾಚಾ ಅವರು ಎದ್ರೊಳಗೆ ಎಕ್ಸ್ಪರ್ಟ್ ಆಗಿದ್ರಪ್ಪ ಅಂತಂದರೆ ಡಾಕ್ಟರ್ ರಘು ಅವರು ಸೈಂಟಿಸ್ಟ್ ಆಗಿದ್ದರು. ಮನಿರಾಮ್ ಚಾಚಾ ಅವರು ಬರ್ಡ್ ಕಾಲ್ಸ್, ಮಿಮಿಕ್ರಿ ಮಾಡ್ತಿರ್ತಾರಲ್ಲ ಬರ್ಡ್ ಕಾಲ್ಸನ್ನು, ಅವು ಯಾವ ಥರ ಸೌಂಡ್ ಮಾಡ್ತಿರ್ತೋ ಆ ಥರ ಮಿಮಿಕ್ರಿ ಮಾಡೋದ್ರೊಳಗೆ ಅವರು ಎಕ್ಸ್ಪರ್ಟ್ ಆಗಿದ್ದರು. ಹಿ ಈಸ್ ಆಲ್ಸೋ ಬ್ರಿಲಿಯಂಟ್ ಅಟ್ ಐಡೆಂಟಿಫೈಯಿಂಗ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ವಿಧವಾದಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ಐಡೆಂಟಿಫೈ ಮಾಡುವುದು, ಅವುಗಳನ್ನು ಕಂಡುಹಿಡಿಯೋದು, ಹೊಸ ಹೊಸ ಗಿಡಮೂಲಿಕೆಗಳನ್ನು ಅವರು ಕಂಡುಹಿಡಿತಿದ್ರು ಮತ್ತು ಮಿಮಿಕ್ರಿಯನ್ನು ಮಾಡ್ತಿದ್ರು ಬರ್ಡ್ಸ್ ಕಾಲ್ಸನ್ನು. To prepare them for the nature walk, Dr. Raghu informs the students that the objective of this walk is to experience the beauty and variety of plants and animals in the nature. ಈ ಒಂದು ನೇಚರ್ ವಾಕ್ಗೋಸ್ಕರ ಡಾಕ್ಟರ್ ರಘು ಸ್ಟೂಡೆಂಟ್ಸ್ಗೆ ಏನು ಇನ್ಫಾರ್ಮ್ ಮಾಡಿದ್ರಪ್ಪ ಅಂತಂದರೆ, ಈ ಒಂದು ನೇಚರ್ ವಾಕ್ ಏನು ಕರ್ಕೊಂಡು ಹೊಂಟಿದ್ರಲ್ಲ, ಇದ್ರದ್ದು ಆಬ್ಜೆಕ್ಟಿವ್ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ವೆರೈಟಿ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ಸ್ಗಳನ್ನು ನೋಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು, ನಮ್ಮ ನೇಚರ್ ಬಗ್ಗೆ, ಅದರದ್ದು ಬ್ಯೂಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ನೇಚರ್ ವಾಕನ್ನು ಅವರು ಏರ್ಪಡಿಸಿರ್ತಾರೆ. ದ ಸ್ಟೂಡೆಂಟ್ಸ್ ಆರ್ ಎಕ್ಸೈಟೆಡ್ ಟು ಜಾಯಿನ್ ದೆಮ್. ಅದು ಹೋಗಿ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ರು ಸ್ಟೂಡೆಂಟ್ಸ್ ಎಲ್ಲ. ದೇ ಆರ್ ಕ್ಯೂರಿಯಸ್ ಟು ಇಂಟ್ರ್ಯಾಕ್ಟ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್. ಅಂದರೆ ಅಲ್ಲಿರುವಂಥ ಎಲ್ಲ ಪ್ಲ್ಯಾಂಟ್ಸ್, ಅನಿಮಲ್ಸ್ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಜೊತೆ ಇಂಟ್ರ್ಯಾಕ್ಟ್ ಆಗೋದು ತುಂಬ ಕ್ಯೂರಿಯಸ್ ಆಗಿದ್ರು ಅವರು. ದ ಟೀಚರ್ ಅಡ್ವೈಸಸ್ ದ ಸ್ಟೂಡೆಂಟ್ಸ್ ಟು ಕ್ಯಾರಿ ಅ ನೋಟ್ಬುಕ್, ಅ ಪೆನ್ ಆ್ಯಂಡ್ ವಾಟರ್ ಬಾಟಲ್, ಪೆನ್, ನೋಟ್ಬುಕ್ಕನ್ನು ತೆಗೆದುಕೊಂಡು ಹೋಗೋದಕ್ಕೆ ಟೀಚರ್ ಅಡ್ವೈಸ್ ಮಾಡಿದರು. ಆ್ಯಸ್ ದೆ ವಾಕ್ ದೆ ಬಿಗಿನ್ ಎಕ್ಸ್ಪ್ಲೋರಿಂಗ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅರೌಂಡ್ ದೆಮ್. ಅವು ಸುತ್ತಮುತ್ತ ಇರೋಂಥ ಪ್ಲ್ಯಾಂಟ್ಸ್, ಅನಿಮಲ್ಸ್ ಇವುಗಳೆಲ್ಲ ತಿಳ್ಕೊಳ್ಳೋದು, ಎಕ್ಸ್ಪ್ಲೋರ್ ಮಾಡ್ಕೋತ ಹೊಂಟಿದ್ರು. ಡಾಕ್ಟರ್ ರಘು